ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವಾಗಿನ ಒಂದು ಹೊಸ ವೈರಲ್ ನ್ಯೂಸ್ ಓಡಾಡ್ತಾ ಇದೆ ಎಲ್ಲ ಕಡೆ. ಸೊ ಆ ವೈರಲ್ ನ್ಯೂಸ್ ಏನೇನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮೊದಲನೇದಾಗಿ ಏನಂದರೆ, ನಾನು ತುಂಬ ಈಗ ಒಂದು ಸ್ವಲ್ಪ ಬೆಳಗ್ಗೆಯಿಂದ ನೋಡ್ತಾ ಇದ್ದೆ. ಸೊ ನಾನು ಕೆಲಸಕ್ಕೆ ಹೋಗಿದ್ದೆ. ಸೊ ಬೆಳಗ್ಗೆಯಿಂದ ನೋಡ್ತಾ ಇದ್ದೆ. ಸೊ ಏನಾಗ್ತಿದೆ ಅಂದರೆ, ಡ್ರೋನ್ ಪ್ರತಾಪ್ ಅವ್ರದ್ದು ಫೇಕ್ ಪ್ರತಾಪ್ ಅವರು ಯಾವುದೋ ಕಾಂಪಿಟೇಷನ್ ಅಟೆಂಡ್ ಮಾಡಿಲ್ಲ, ಬರೀ ಸುಳ್ಳು ಹೇಳಿದ್ದಾರೆ, ಹಂಗೆ ಹಿಂಗೆ ಅಂತ ಎಷ್ಟೊಂದು ಮಾಹಿತಿ ಇತ್ತು. ಸೊ ಏನಾಗಿದೆ ಅಂದರೆ, ಡ್ರೋನ್ ಪ್ರತಾಪ್ ಅವರು ಯಾವುದು ಕಾಂಪಿಟೇಷನ್ನೇ ಅಟೆಂಡ್ ಮಾಡಿಲ್ಲ. ಸೊ ಅವರು ಡ್ರೋನ್ ಏನು ಕಂಡಿಡಿದ್ದಾರೆ, 600 ಡ್ರೋನ್ಸ್ ಕಂಡಿಡಿದಾರಂತೆ. ಅದು ಎಲ್ಲ ಕೂಡ ಈ ವೇಸ್ಟಲ್ಲಿ. ಸೊ ಕೆಲವರು ಯಾರೋ ಒಂದಷ್ಟು ಜನ ಯೂಟ್ಯೂಬಲ್ಲೂ ಕೂಡ ಹೇಳ್ತಾ ಇದ್ರು, 2 ವಾರ ಒಂದು ಡ್ರೋನ್ನ ಮಾಡೋಕೆ ಹೋದ್ರು, 600 ಡ್ರೋನ್ ಮಾಡೋಕೆ 11 ವರ್ಷ ಬೇಕಪ್ಪ, 5 ವರ್ಷದಲ್ಲಿ ಯಾವ ಥರ ಮಾಡಿದೆ, ಹೆಂಗೆ ಮಾಡಿದೆ ಅಂತ ಎಲ್ಲ ಇವಾಗ ಗೊತ್ತಾಗ್ತಾ ಇದೆ. ಸೊ ಇವರು ನಮಗೆ ಏನು ಮಾಡಿದ್ದಾರೆ ಅಂದರೆ, ಒಂದು ದೊಡ್ಡದಾಗಿ ಕಾಗೆ ಹಾರಿಸ್ಬಿಟ್ಟಿದ್ದಾರೆ. ಸೊ ಇವರು ಹೋಗಿದಾರೋ ಇಲ್ವೋ, ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಆದರೆ ಏನಾಗಿದೆ ಅಂದರೆ, ಜಗ್ಗೇಶ್ ಅವರು ಒಂದು ಆರ್ಟಿಕಲ್ ಬರೆದಿದ್ರು, ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು. 57 ವರ್ಷ ಆದಮೇಲೆ ನಾನು ಬುದ್ಧಿ ಕಲಿತೆ ಅಂತ. ಸೊ ಇವರು ಫಾರಿನಲ್ಲಿ ಇದ್ದಾಗ ಇವ್ರಿಗೆ ಅವರು ಕೂಡ ಸ್ವಲ್ಪ ಹೆಲ್ಪ್ ಕೂಡ ಮಾಡಿದ್ರಂತೆ. ಏನೋ ಹುಡುಗ ಸಾಧನೆ ಮಾಡ್ತಾ ಇದ್ದಾನೆ, ನಮ್ಮ ಭಾರತೀಯರು ಬೆಳಿಬೇಕು, ನಮ್ಮ ಕನ್ನಡದವರು ಬೆಳಿಬೇಕು ಅನ್ನೋದಕ್ಕೋಸ್ಕರ. ಸೊ ಇದು ಈಗೇನಾಗಿದೆ ಅಂದರೆ, ಅವರು ಕೆಲವೊಂದಷ್ಟು ಮಾಹಿತಿ ಇರೋದೇನೆಂದರೆ, ಇವನು ಯಾವ ಕಾಂಪಿಟೇಷನ್ ಅಟೆಂಡ್ ಮಾಡಿಲ್ಲ, ಇಲ್ಲ ಅಟೆಂಡ್ ಮಾಡಿರ್ಬೋದು, ಆದರೂ ಇವನದು ಪ್ರೂಫ್ ಇಲ್ಲಲ್ಲ. ಇವನೇ ಫಸ್ಟ್ ಪ್ರೈಸ್ ಗೆದ್ದಿದ್ದಾನೆ ಅನ್ನೋದಕ್ಕೆ, ಇವನು ಫಸ್ಟ್ ಪ್ರೈಸ್ ಗೆದ್ದಿದ್ದಾನೆ ಅನ್ನೋದಕ್ಕೆ ಏನೋ ಪ್ರೂಫ್ ಇಲ್ಲ. ನಾವು ಚಿಕ್ಕ ಚಿಕ್ಕ ರಿಯಾಲಿಟಿ ಶೋಗಳಲ್ಲೆಲ್ಲ ನೋಡ್ತೀವಿ. ಸೊ ಇಂಡಿಯನ್ಸ್ ಏನಾರು ಗೆದ್ದರೆ ಅದನ್ನು ಯಾರಾದರೂ ಒಂದು ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಹಾಕ್ತಾ ಇರ್ತಾರೆ. ಇದು ನೋಡಿದ್ರೆ ಇವ್ರು ಗೆದ್ದಿರೋದು, ಗೋಲ್ಡ್ ಮೆಡಲ್ ಗೆದ್ದಿರೋದು ಯಾವುದೂ ಇಲ್ಲ. ಸೊ ಯಾವುದೋ ಒಂದೇ ಒಂದು ಫೋಟೋದಲ್ಲಿ ಯಾವುದೋ 1-2 ಮೆಡಲ್ ಇಟ್ಕೊಳ್ಳೋದಿದೆ. ಸೊ ಅದೆಲ್ಲ ಹೋಗಿದ್ದಾರೆ, ಅದೇನೇನೋ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದಷ್ಟು ಫೋಟೋಸ್ ಇದೆ, ಬಿಟ್ಟರೆ ಬೇರೆ ಯಾವುದೋ ಫೋಟೋಸ್ ಇಲ್ಲ, ಪ್ರೂಫ್ ಇಲ್ಲ ಅನ್ನೋದು ಕೂಡ ಒಂದು ಮಾಹಿತಿ ಇದೆ. ಸೊ ಇದಾದರೆ ಇನ್ನೊಂದೇನೆಂದರೆ, ಇವ್ರದ್ದು ಏನೋ ಅವ್ರು ಫೇಮಸ್ ಆದ ತಕ್ಷಣ ನಾನು ಜಪಾನ್ಗೆ ಹೋಗಿದ್ದೆ, ಅಲ್ಲಿ ಕಾಂಪಿಟೇಷನ್ ಅಟೆಂಡ್ ಮಾಡಿದೆ. 300 kgದು ಟ್ರೈನ್ ಹೋಗಿ ಬರೋಷ್ಟಲ್ಲೆಲ್ಲ ಒಂದ್ಸತಿ ಹೋಗ್ಬಿಡ್ತು, ತುಂಬ್ಕೊಳ್ಳೋಷ್ಟರಲ್ಲಿ ಇಟ್ಕೊಳಕ್ಕಾಗಲಿಲ್ಲ. ಮತ್ತೆ ವಾಪಸ್ ಹೋಗಿ ಮತ್ತೆ ಎಲ್ಲ ತಗೊಂಬರ್ಸುತ್ತಿ ತುಂಬ ಲೇಟ್ ಆಗೋಯ್ತು. ಆಮೇಲೆ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನನ್ನ ಸಾಧನೆ ನೋಡಿ ಫ್ರಾನ್ಸ್ ಅವರು ನನಗೆ ಬಿಸ್ನೆಸ್ ಕ್ಲಾಸಲ್ಲಿ ಫ್ಲೈಟ್ ಟಿಕೆಟ್ ಹಾಕ್ಕೊಟ್ರು. ಈ ಥರದ್ದೆಲ್ಲ ಒಂದು ಸ್ಟೋರಿ ಕೂಡ ಇವರು ಎಲ್ಲ ಕಡೆ ಹಂಚ್ಕೊಂಡಿದ್ರು. ಇವ್ರಿಗೆ ಎಷ್ಟೊಂದು ಕಡೆ ಸನ್ಮಾನ ಕೂಡ ಆಗಿತ್ತು. ಬಟ್ ಇವಾಗ ನೋಡಿದ್ರೆ ಅದು ಯಾವುದಕ್ಕೂ ಪ್ರೂಫ್ ಇಲ್ಲ. ಹೆಂಗೆ ನೀವು ಕಂಡುಹಿಡಿದ್ರಿ ನಮ್ಮ ದೇಶದಿಂದ ಅಂತ ಭಾರಿ ಒಂದು ಇದಾಗ್ತಿದೆ. ಸೊ ಇದೆಲ್ಲ ಏನಂದ್ರೆ, ಎಲ್ಲರ ಮನೇಲೂ ಬೈಯೋರು, ಏನಪ್ಪ ನೀವು ನೋಡಿ ಕಲೀರಿ ಅಂತ. ನಮ್ಮ ಹುಡುಗರಿಗೆ, ಅವ್ರಿಗೆ, ಇವ್ರಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಅವ್ರ ಮನೇಲಿ. ಪ್ಲಸ್ ಇನ್ನೊಂದಷ್ಟು ಜನ ಅಂತೂ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಅವ್ರದ್ದೇ. ಸೊ ಅವ್ರು ಮಾತಾಡಿದ್ದು ಹಂಗೆ ಮಾತಾಡಿದ್ದು ಹಿಂಗೆ ಬರೀ ಅದೇ ಸ್ಟೇಟಸ್ ಹಾಕ್ತಾ ಇದ್ರು. ಸೊ ಇವಾಗ ಅವ್ರಿಗೆಲ್ಲ ಅನ್ಸಿರುತ್ತೆ, ಏನಪ್ಪ ಏನು ಹಿಂಗಾಗೋಯ್ತಲ್ಲ ಗುರು ಕತೆ ಅಂತ. ಸೊ ಅವ್ರದ್ದು ಏನು ಕೆಲಸ ಮಾಡಿದ್ದಾರೆ ಅದು ಏನಕ್ಕೂ ಪ್ರೂಫ್ ಇಲ್ಲ. ಸೊ ಈಗ ಏನಾಗಿದೆ ಅಂದರೆ, ಪ್ರೂಫ್ ಇದೆ ಅಂದರೆ ಅವರೇ ಬಂದು ಸ್ಪಷ್ಟನೆ ಕೊಡ್ಬೇಕು ನಮಗೆ, ಹಿಂಗೆಲ್ಲಪ್ಪ ಹಿಂಗಾಗಿದೆ, ಹಿಂಗೆ ಮಾಡಿದ್ದೀವಿ ಅಂತ. ಸೊ ಅವ್ರೇನೋ ಒಂದು ಇಷ್ಟು ಮಾಡಿದ್ದಕ್ಕೆ ಇಷ್ಟು ಹೇಳ್ಕೊಂಡಿದ್ದಾರೋ, ಅವ್ರಿಗೆ ಎಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸನ್ಮಾನ ಕೂಡ ಎಲ್ಲ ಮಾಡಿದ್ದಾರೆ ಅವ್ರಿಗೆ. ಸೊ ಈಗ ಅವ್ರಿಗೆಲ್ಲ ಏನು ಅನ್ಸಿರುತ್ತೆ ಅಂದರೆ, ಯಾರಿಗೋ ಮಾಡ್ಬಿಟ್ವಲ್ಲ ಸುಮ್ಮನೆ. ಸೊ ಗೊತ್ತಿಲ್ಲದೆ ನಾವು ನಿಜ ಏನು ಅಂತ ತಿಳ್ಕೊಳಕ್ಕೆ ಹೋಗಿಲ್ಲ, ನಾವೇ ದಡ್ಡರಾಗ್ಬಿಟ್ಟಿದ್ದೀವಿ. ಸೊ ಎಲ್ಲರ ಮನೇಲೂ ಉಗಿತಾ ಇದ್ರು, ಅವ್ನು ನೋಡಿ ಕಲೀರಿ ಹಂಗೆ ಹಿಂಗೆ ಅಂತ. ಸೊ ಈಗ ಒಂದು ಟೈಮ್ ನಮಗೆ ಇದೇನಾರ ನ್ಯೂಸ್ ಏನಾರ ಪೂರ್ತಿ ಫೇಕ್ ಆಯಿತು ಅಂತಂದರೆ, ಫೇಕ್ ಆಗಿದೆ, ಸೊ ಇವನ್ನೆಲ್ಲ ಸುಳ್ಳು ಹೇಳಿದ್ರೆ ಅಂದರೆ, ನಮ್ಗೊಂದು ಟೈಮು ನೋಡ್ರಿ ಈ ಥರ ಯಾಕೆ ಬೇಕು ನಮಗೆ ಜೀವನ, ಅದಕ್ಕೋಸ್ಕರ ನಾವು ಏನೂ ಮಾಡಿಲ್ಲ ಅಂತ ಹೇಳೋದಕ್ಕೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿರೋ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದ.